ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರದ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿದರು. ಈಗ ಇದೇ ವಿಚಾರ ಕಾಂಗ್ರೆಸ್ನಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ 2 ಪ್ರಬಲ ಖಾತೆ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ. ಈಗ ಡಿಕೆಶಿ ಬದಲಾವಣೆಗೆ ಸಿಎಂ ಬಣ ಪಟ್ಟು ಹಿಡಿದಿದ್ದು, ಡಿಸಿಎಂ ಡಿಕೆಶಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೈ ತಪ್ಪುತ್ತಾ ಎಂಬ ಚರ್ಚೆಗಳು ಶುರುವಾಗಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಬದಲಾವಣೆಗೆ ಹೆಚ್ಚಿನ ಒತ್ತಡ ಹಾಕಲಾಗುತ್ತಿದೆ. ರಣದೀಪ್ ಸುರ್ಜೇವಾಲಾ ಅವರನ್ನ ಬದಲಾವಣೆ ಮಾಡುವಂತೆ ಸಿಎಂ ಬಣದವರು ಹೈಕಮಾಂಡ್ಗೆ ಒತ್ತಡ ಹಾಕ್ತಿದ್ದಾರೆ ಎನ್ನಲಾಗಿದೆ. ಸುರ್ಜೇವಾಲಾ ಬದಲಾಗಿ ಛತ್ತೀಸ್ಗಢ ಮಾಜಿ ಸಿಎಂ ಭೂಪೇಶ್ ಬಘೇಲಾ ನೇಮಕಕ್ಕೆ ಹೈಕಮಾಂಡ್ ನಾಯಕರು ಚಿಂತನೆ ನಡೆಸಿದ್ದಾರೆ. ಸಿಎಂ ಆಗಿ ದೇವರಾಜು ಅರಸು ದಾಖಲೆ ಮುರಿಯಲು ಸಿಎಂ ಇಂಗಿತ ವಿಚಾರದ ಬಗ್ಗೆ ಮಾತನಾಡಿದಂತಹ ಗೃಹ ಸಚಿವ ಪರಮೇಶ್ವರ್, ಸಿದ್ದರಾಮಯ್ಯನವರು ದೀರ್ಘಾವಧಿ ಸಿಎಂ ಆಗಲೆಂದು ನಾನು ಹಾರೈಸುತ್ತೇನೆ. ಈ 5 ವರ್ಷ ಆಡಳಿತ ಪೂರ್ಣಗೊಳಿಸಿದ್ರೆ ದಾಖಲೆಯಾಗುತ್ತೆ. ಬರೀ 2.5 ವರ್ಷ ಅಧಿಕಾರ ಅಂತ ಹೈಕಮಾಂಡ್ ಎಲ್ಲೂ ಹೇಳಿಲ್ಲ ಅಂತ ಹೇಳಿದರು. ಸಿದ್ದರಾಮಯ್ಯನವ್ರನ್ನ ಆ ಸಂದರ್ಭದಲ್ಲಿ ನಮ್ಗೆ ಯಾರು ಏನು ಹೇಳಲಿಲ್ಲ, ನೀವು 2.5 ವರ್ಷಕ್ಕೆ ಮಾತ್ರ ಆಯ್ಕೆ ಮಾಡ್ತಾ ಇದ್ದೀವಿ, ಅವ್ರನ್ನ 2.5 ವರ್ಷಕ್ಕೆ ಬದಲಾಯಿಸ್ತೀವಿ ಅಂತ ಏನು ಹೇಳಿರಲಿಲ್ಲ. ನಾವು ಅಂದ್ಕೊಂಡಿದ್ದು ಅವರು 5 ವರ್ಷಕ್ಕೂ ಕೂಡ ಆಯ್ಕೆ ಮಾಡಿದ್ದಾರೆ ಅಂತೇಳಿ ಅದನ್ನೇ ನಾವು ಮನಸ್ಸಲ್ಲಿ ಈಗಲೂ ಅದನ್ನೇ ಇಟ್ಕೊಂಡಿದ್ದೇವೆ. ಸೊ ಹಾಗಾಗಿ ಅವರಿಗೆ 5 ವರ್ಷ ಕಂಪ್ಲೀಟ್ ಮಾಡಿದ್ರೆ ಸ್ವಾಭಾವಿಕವಾಗಿ ಒಂದು ರೆಕಾರ್ಡ್ ಆಗುತ್ತೆ. ಅದು ನಾನೇ ಹೇಳಿದ್ದೀನಿ, ಆ ರೀತಿ ಹಾರೈಸ್ತೇನೆ. ದೇವರಾಜು ಅರಸು ದಾಖಲೆ ಸಿದ್ದರಾಮಯ್ಯ ಮುರಿಯಲಿ ಅನ್ನುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಗೆ ರಿಯಾಕ್ಷನ್ ನೀಡಿದ ಸಚಿವ ಎಂಬಿ ಪಾಟೀಲ್, ದೇವರಾಜು ಅರಸು 7 ವರ್ಷಗಳ ಕಾಲ ಸಿಎಂ ಆಗಿದ್ರು, ಸಿದ್ದರಾಮಯ್ಯನವರು ಪೂರ್ಣಾವಧಿ ಇರ್ತಾರೆ, 7 ವರ್ಷಗಳಲ್ಲ 10 ವರ್ಷ ಇರ್ತಾರೆ ಅಂತ ಹೇಳಿದರು. ಮುಖ್ಯಮಂತ್ರಿಗಳು ಈಗ 7 ವರ್ಷ ಬಂತು, ಮುಖ್ಯಮಂತ್ರಿಗಳು 7 ವರ್ಷಕ್ಕೆ 10 ವರ್ಷ ಆಗ್ತಾರೆ ಉಳಿತಾರೆ. ಯಾರು ಅವ್ರನ್ನ ಮಾಡಿಲ್ಲ. ಹೈಕಮಾಂಡ್ ಇವತ್ತೊಂದು ದಿವಸ ನಮ್ಮಲ್ಲಿ ಅಧಿಕೃತ ಹೈಕಮಾಂಡ್ ಏನು ಹೇಳ್ತದೆ ಅದು ಅಂತಿಮ. ಹೈಕಮಾಂಡ್ ಏನು ಹೇಳಿದೆ ನಿಮ್ಗೆ. ಹೈಕಮಾಂಡ್ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಮುಖ್ಯಮಂತ್ರಿಗಳು ತಮ್ಮ ಪೂರ್ಣಾವಧಿಯನ್ನ ಪೂರೈಸ್ತಾರೆ, ಮತ್ತೆ ಅವ್ರ ನೇತೃತ್ವದಲ್ಲಿ ಚುನಾವಣೆ ಆಗ್ತದೆ, ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ. ಹಾಗೆಯೇ ಮೈಸೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಮಾತನಾಡಿ, ಸಿಎಂ ಗಟ್ಟಿಯಾಗಿ ಕುರ್ಚಿಯಲ್ಲಿ ಕೂತಿದ್ದಾರೆ, ಬದಲಾವಣೆ ವಿಚಾರವೇ ಇಲ್ಲ ಅಂತ ಹೇಳಿದರು. ಪದೇ ಪದೇ ಚರ್ಚೆ ಆಗ್ತಾನೆ ಇದೆ. ಇಲ್ಲ ಅಂತ ಕೆಲವರು ಹೇಳ್ತಾರೆ, ಮತ್ತೆ ಅದು ಚರ್ಚೆನೇ ಇಲ್ಲ ಆಗ್ತಾರೆ. ಇವತ್ತು ಇವರು ಚರ್ಚೆನೇ ಇಲ್ಲ. ಎಂಪಿ ಪಾಟೀಲ್ ಹೇಳಿದ್ರೆ 5 ವರ್ಷ ಸಿದ್ದರಾಮಯ್ಯ ಅವರು ಸಿಎಂ ಆಗಿರ್ತಾರೆ, ಕೂತು ಬಿಟ್ಟಿದ್ರಲ್ಲ ಭದ್ರವಾಗಿ, ಚರ್ಚೆಯಲ್ಲಿ ಬಂತು ಬಿಡಿ. ಸಿಎಂ ಕುರ್ಚಿ ಬಗ್ಗೆ ಯಾಕೆ ಪದೇ ಪದೇ ಚರ್ಚೆ ಆಗ್ತಾನೆ ಇದೆ. ಇಲ್ಲ ಅಂತ ಕೆಲವರು ಹೇಳ್ತಾರೆ, ಮತ್ತೆ ಅದು ಚರ್ಚೆನೇ ಇಲ್ಲ ಆಗ್ತಾರೆ. ಇವತ್ತು ಇವರು ಚರ್ಚೆನೇ ಇಲ್ಲ. ಎಂಪಿ ಪಾಟೀಲ್ ಹೇಳಿದ್ರೆ 5 ವರ್ಷ ಸಿದ್ದರಾಮಯ್ಯ ಅವರು ಸಿಎಂ ಆಗಿರ್ತಾರೆ, ಕೂತು ಬಿಟ್ಟಿದ್ರಲ್ಲ ಭದ್ರವಾಗಿ, ಚರ್ಚೆಯಲ್ಲಿ ಬಂತು ಬಿಡಿ. ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಮಧ್ಯೆ ಹೊಸ ಸಂಕಷ್ಟವೊಂದು ಶುರುವಾಗಿದೆ. ಮತ್ತೆ ಜಾತಿ ಜನಗಣತಿ ಜಟಾಪಟಿ ಶುರುವಾಗಿದೆ. ಶೀಘ್ರವೇ ಜಾತಿ ಜನಗಣತಿ ವರದಿ ಜಾರಿಗೆ ಅಹಿಂದ ಕೂಟ ಪಟ್ಟು ಹಿಡಿದಿದೆ. ರಾಜ್ಯ ಸರ್ಕಾರ ಜಾತಿ ಜನಗಣತಿ ಜಾರಿಗೆ ವಿಳಂಬ ಮಾಡ್ತಾ ಇರೋದನ್ನ ಖಂಡಿಸಿ ಆಂದೋಲನ ಮಾಡಲು ಇವತ್ತು ಅಹಿಂದ ಮುಖಂಡರು ಸಭೆ ನಡೆಸಲು ಮುಂದಾಗಿದ್ದಾರೆ. ಬೆಂಗಳೂರು ಉಸ್ತುವಾರಿ ಬದಲಾಯಿಸುವಂತೆ ಸಿಎಂಗೆ ಬಿಜೆಪಿ ಶಾಸಕ ಮುನಿರತ್ನ ಪತ್ರ ಬರೆದಿದ್ದಾರೆ. ಒಬ್ಬ ಶಾಸಕನಾಗಿ ನಾನು ಮನವಿ ಮಾಡ್ತೇನೆ, ಬೆಂಗಳೂರು ಉಸ್ತುವಾರಿಯನ್ನ ಬದಲಾಯಿಸಿ. ಆಂಧ್ರದ ಗುತ್ತಿಗೆದಾರರು ರಾಜ್ಯಕ್ಕೆ ಬಂದಿದ್ದಾರೆ, ಇಲ್ಲಿನ ಅನುದಾನ ಪಡೆಯಲು ಪ್ರಯತ್ನ ಮಾಡ್ತಿದ್ದಾರೆ. ಹಿಂದೆ ನೀವು ಸಿಎಂ ಆಗಿದ್ದಾಗ ಹೆಚ್ಚಿನ ಅಭಿವೃದ್ಧಿಯಾಗಿತ್ತು. ಹೈದರಾಬಾದನ್ನೇ ನಾವು ಹಿಂದಿಕ್ಕಿದ್ವಿ, ಆದರೆ ಈ 2 ವರ್ಷದಲ್ಲಿ 20 ವರ್ಷ ಹಿಂದಕ್ಕೆ ಹೋಗಿದೆ. ಹೀಗಾಗಿ ಬೆಂಗಳೂರು ಉಸ್ತುವಾರಿ ಬದಲಾಯಿಸಿ ಅಂತ ಒತ್ತಾಯಿಸಿದ್ದಾರೆ. ಈಗ ರಾಜಕೀಯದಲ್ಲಿ ನಡೀತಾ ಇರುವ ಡೆವಲಪ್ಮೆಂಟ್ಸ್ ಅನ್ನ ನೋಡ್ತಾ ಹೋಗೋಣ. ರಾಜ್ಯ ಬಿಜೆಪಿಯಲ್ಲೂ ರಾಜ್ಯಾಧ್ಯಕ್ಷ ಬದಲಾವಣೆಗಾಗಿ ಅಂತರ್ಯುದ್ಧ ಆರಂಭ ಆಗಿದ್ದು, ಬಿಜೆಪಿಯಲ್ಲಿನ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಹೈಕಮಾಂಡ್ ಎಂಟ್ರಿ ಆಗಿದೆ. ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ಎಚ್ಡಿಕೆ ಜೊತೆ ಚರ್ಚೆ ನಡೆಸಲು ಮುಂದಾಗಿದೆ. ಈಗಾಗಲೇ ಹೈಕಮಾಂಡ್ನಿಂದ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದು, ವರಿಷ್ಠರ ನೋಟಿಸ್ಗೂ ಯತ್ನಾಳ್ ಡೋಂಟ್ ಕೇರ್ ಅಂದಿದ್ದಾರೆ. ಬೂದಿ ಮುಚ್ಚಿದ ಕೆಂಡದಂತಾಗಿದ್ದ ಮೈಸೂರಿನ ಉದಯಗಿರಿ ಸಹಜ ಸ್ಥಿತಿಗೆ ಮರಳಿದೆ. ಉದಯಗಿರಿ ಮಹದೇವಪುರ ರಸ್ತೆಯಲ್ಲಿ ಮತ್ತೆ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ನಿನ್ನೆ ಬ್ಯಾರಿಕೇಡ್ ಹಾಕಿ ಕ್ಲೋಸ್ ಮಾಡಿದ್ದ ಪೊಲೀಸರು ಇವತ್ತು ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಇನ್ನು ಅಂಗಡಿ ಮುಂಗಟ್ಟು ಕೂಡ ಎಂದಿನಂತೆ ತೆರೆದಿದ್ದು ವ್ಯಾಪಾರ ವಹಿವಾಟು ಮಾಡಲಾಗಿದೆ. ಸದ್ಯ ಈಗ ಉದಯಗಿರಿ ಸಹಜ ಸ್ಥಿತಿಗೆ ಮರಳಿದೆ.
ಇನ್ನು ಠಾಣೆಗೆ ಕಲ್ಲು ತೂರಾಟ ಮಾಡಿದ್ದವರನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಈವರೆಗೆ 17 ಜನರನ್ನ ಬಂಧನ ಮಾಡಲಾಗಿದ್ದು ಉಳಿದವರಿಗಾಗಿ ಶೋಧ ಕಾರ್ಯ ಆರಂಭಿಸಿದ್ದಾರೆ. ಸಿಸಿಟಿವಿ ಆಧರಿಸಿ ಆರೋಪಿಗಳನ್ನ ಬಂಧನ ಮಾಡಲಾಗಿದ್ದು ಗಲಭೆ ಸಂಬಂಧ 1000 ಜನರ ಮೇಲೆ ಎಫ್ಐಆರ್ ದಾಖಲು ಮಾಡಲಾಗಿದೆ. ಉದಯಗಿರಿ ಪೊಲೀಸ್ ಠಾಣೆಗೆ ಕಲ್ಲು ತೂರಾಟ ಪ್ರಕರಣ ಸಂಬಂಧ ಉದಯಗಿರಿ ಪೊಲೀಸ್ ಠಾಣೆಗೆ ಸಚಿವ ಮಹದೇವಪ್ಪ ಭೇಟಿ ಕೊಟ್ಟಿದ್ರು. ಘಟನೆ ಕುರಿತು ಪೊಲೀಸರಿಂದ ಮಹದೇವಪ್ಪ ಮಾಹಿತಿ ಪಡೆದುಕೊಂಡರು. ಠಾಣೆಯಲ್ಲಿ ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ, ಕಮಿಷನರ್ ಸೀಮಾ ಲಾಟ್ಕರ್, ಡಿಸಿಪಿ ಜಾಹ್ನವಿ ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಸಚಿವರು, ನಾಳೆ ಸಿಎಂ ಕೂಡ ಉದಯಗಿರಿ ಗಲಾಟೆಯ ವಿಚಾರವಾಗಿ ಅಧಿಕಾರಿಗಳ ಜೊತೆ ಸಭೆ ಮಾಡ್ತಾರೆ, ಘಟನೆಯ ಮಾಹಿತಿಯನ್ನ ಪಡಿತಾರೆ ಅಂತ ಹೇಳಿದರು. ಟೈಮ್ಲಿ ಆ್ಯಕ್ಷನ್ನಿಂದ ಆಗ್ಬೋದಾದ ಅನಾಹುತಗಳನ್ನು ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲಿ ಟೈಮ್ಲಿ ಆ್ಯಕ್ಷನ್, ಸೆನ್ಸಿಬಲ್ ಆಗಿ ಆ್ಯಕ್ಷನ್ ಮಾಡಿದ್ದಾರೆ. ಮತ್ತು ಯಾರು ತಪ್ಪು ಮಾಡಿದ್ದಾರೆ ಮತ್ತು ಅವರನ್ನು ಅರೆಸ್ಟ್ ಮಾಡಿ ಜೇಸಿನಲ್ಲಿದ್ದಾರೆ. ಒಂದು ಕೇಸು ರಿಪ್ರೆಸೆಂಟೇಷನ್ ಹೆಚ್ಚಾಗಿ ಕ್ರೈಮ್ ಕೊಟ್ಟು CCTV ಅದನ್ನು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಹೇಳಿದ್ದಾರೆ. ಮತ್ತು ಯಾರ್ಯಾರು ಮಿಸ್ಕ್ರಿಯೆಂಟ್ಸು ಲಾ ಆ್ಯಂಡ್ ಆರ್ಡರ್ ಕ್ರಿಯೇಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಉಳಿದಂತೆ ಯಾರು ಇದಕ್ಕೆ ಸಂಬಂಧ ಇಲ್ಲ, ಮುಗ್ದಿದ್ದಾರೆ. ಅವ್ರು ಯಾರಿಗೂ ಏನು ಮೈಸೂರು ಉದಯಗಿರಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಂತಹ ತನ್ವೀರ್ ಸೇಠ್, ಈಗ ಉದಯಗಿರಿ ಸಹಜ ಸ್ಥಿತಿಗೆ ಬಂದಿದೆ. ಪೊಲೀಸ್ ಇಲಾಖೆ ಸಿಸಿಟಿವಿ ಫುಟೇಜ್ ನೋಡಿ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಪೊಲೀಸರು ಎಲ್ಲಾ ಠಾಣೆಯಲ್ಲೂ ಶಾಂತಿ ಸಭೆ ನಡೆಸಿದ್ದಾರೆ. ಪೊಲೀಸ್ ವಿಚಾರಣೆಯಲ್ಲಿ ನಾನು ಮಧ್ಯ ಪ್ರವೇಶಿಸಲ್ಲ, ಆದರೆ ಅಮಾಯಕರಿಗೆ ತೊಂದರೆ ಕೊಡಬಾರದು. ಈ ಘಟನೆಗೆ ಮೂಲ ಕಾರಣ ಯಾರು, ಆ ಪೋಸ್ಟ್ ಹಾಕಿದ್ಯಾರು, ಸಿದ್ಧಪಡಿಸಿದ್ಯಾರು ಅಂಥವರನ್ನ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕು. ಈ ಕುರಿತು ನಾನು ಯಾವ ನಾಯಕರ ಹೇಳಿಕೆಗೂ ಉತ್ತರ ಕೊಡಲ್ಲ, ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡಲ್ಲ ಅಂತ ಹೇಳಿದರು. ಆವತ್ತೇ ರಾತ್ರಿ ಸುಮಾರು 1:30-2 ಗಂಟೆ ಸಮಯದಲ್ಲಿ ಎಲ್ಲವೂ ಹತೋಟಿಗೆ ತಂದು ಸಹಜ ಸ್ಥಿತಿಗೆ ತರುವಂಥದ್ರಲ್ಲಿ ಸಾಕಷ್ಟು ಪ್ರಯತ್ನಗಳು ಮಾಡಿದ್ದಾರೆ. ಪೊಲೀಸ್ ಇಲಾಖೆ ಜೊತೆ ಕೈ ಜೋಡಿಸಿ ಎಲ್ಲೆಲ್ಲಿ ನಾವು ತಿಳಿ ಹೇಳಬೇಕಾಗಿತ್ತು ಹೇಳಿ ಅದನ್ನು ಸಂಪೂರ್ಣವಾಗಿ ಸಹಜ ಸ್ಥಿತಿಗೆ ಮರಳಿದೆ. ಇದ್ದಂತಹ CCTV ಫುಟೇಜಸ್ಸು ಮತ್ತು DVRಗಳನ್ನ ವಶಕ್ಕೆ ಪಡೆದು ಅದರಲ್ಲಿ ಮಾಹಿತಿ ಸಂಗ್ರಹ ಮಾಡುವಂಥ ಕೆಲಸ ಕೂಡ ಮಾಡ್ತಿದ್ದಾರೆ. ಶಾಂತಿ ಸಭೆ ಮತ್ತು ಇವತ್ತು ಏನು ಶಾಬಾನ್ ಹಬ್ಬದ ಪ್ರಯುಕ್ತ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಎಲ್ಲ ಠಾಣೆ ವ್ಯಾಪ್ತಿಯಲ್ಲೂ ಸಭೆಗಳನ್ನ ನಡೆಸಿದ್ದಾರೆ. ಸಂಸತ್ನಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ ವಿಚಾರಕ್ಕೆ ಎಸ್ಡಿಪಿಐ ಸಿಡಿದೆದ್ದಿದೆ. ಕೇಂದ್ರ ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿ ಬೆಳಗಾವಿಯಲ್ಲಿ ಎಸ್ಡಿಪಿಐ ಪ್ರತಿಭಟನೆ ನಡೆಸಿತು. ಚೆನ್ನಮ್ಮ ವೃತ್ತದಲ್ಲಿ ಜಮಾಯಿಸಿದ ಎಸ್ಡಿಪಿಐ ಕಾರ್ಯಕರ್ತರು ವಕ್ಫ್ ಬಚಾವೋ, ಸಂವಿಧಾನ ಬಚಾವೋ ಅಂತ ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕಿದರು. ಈಗ ಕ್ರೈಮ್ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಟೀ ಅಂಗಡಿ ಬಳಿ ಗುರಾಯಿಸಿದ್ದಕ್ಕೆ ವ್ಯಕ್ತಿಯ ಕೊಲೆ ಮಾಡಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಟೀ ಕುಡಿಯಲು ಮಣಿಕಂಠ ಎಂಬಾತನ ಜೊತೆಗೆ ನೂರುಲ್ಲಾ ಹೋಗಿದ್ರು. ಈ ವೇಳೆ ಟೀ ಕುಡಿಯುವಾಗ ನೂರುಲ್ಲಾ ಹಾಗೂ ಪ್ರಕಾಶ್ ಕುಮಾರ್ ಗೌಡ ನಡುವೆ ಏನೋ ಗುರಾಯಿಸ್ತಾ ಇದ್ಯಾ ಅಂತ ಗಲಾಟೆ ಶುರುವಾಗಿದ್ದು ರಾಡ್ನಿಂದ ನೂರುಲ್ಲಾ ತಲೆಗೆ ಆರೋಪಿಗಳು ಹೊಡೆದು ಕೊಲೆ ಮಾಡಿದ್ದಾರೆ. ಇನ್ನು ಆರೋಪಿ ಪ್ರಕಾಶ್ ಹಾಗೂ ಕುಮಾರ್ ಗೌಡನನ್ನ ಬಂಧಿಸಲಾಗಿದೆ. ಸರ್ಕಾರಿ ಕೆಲಸ ಕೊಡಿಸೋದಾಗಿ ಕೋಟಿ ಕೋಟಿ ಹಣ ಲೂಟಿ ಮಾಡಿರುವ ಆರೋಪ ಮಂಡ್ಯದಲ್ಲಿ ಕೇಳಿಬಂದಿದೆ. ಸರ್ಕಾರಿ ಅಧಿಕಾರಿ ಅಂತ ಹೇಳ್ಕೊಂಡು ವೆಂಕಟೇಶ್ ಹಾಗೂ ಶಿವರುದ್ರ ಅನ್ನೋರು ವಂಚನೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಸರ್ಕಾರ ಕೆಲಸದ ನಕಲಿ ನೇಮಕಾತಿ ಆದೇಶ, ಚುನಾವಣೆ ಅಧಿಕಾರಿಗಳ ಸಹಿ ಇರುವ ನಕಲಿ ಪತ್ರ, ರಾಜ್ಯಪಾಲರ ನಕಲಿ ಸಹಿ, ಅಬಕಾರಿ ಸಚಿವರ ನಕಲಿ ಸಹಿಯ ಪತ್ರ ಕೊಟ್ಟು ವಂಚಿಸಲಾಗಿದೆ. ಮತ್ತೆ 1.5 ತಿಂಗಳೊಳಗೆ ಕೆಲಸ ಆಗುತ್ತೆ. ಇವರೊಬ್ಬರು ನಮ್ಮ ಸಾಹೇಬರು ವೆಂಕಟೇಶ್ ಅಂತ ಅವರೇ ವಿಧಾನಸೌಧದಲ್ಲಿ CM ಹತ್ರ ಚೀಫ್ ಸೆಕ್ರೆಟರಿ ಆಗಿದ್ದಾರೆ. ಅವ್ರ ಕಡೆಯಿಂದ ಕೆಲಸ ಆಗುತ್ತೆ ಮಾಡಿಸ್ಕೊಡ್ತೀವಿ ಅಂತೇಳಿ ಇಸ್ಕೊಂಡಿದ್ರು. ಅವನ ಹತ್ರ ಲ್ಯಾಪ್ಟಾಪ್ ಇಟ್ಕೊಂಡು ಎಲ್ಲ ಮಾಡ್ತಾ ಇದ್ದಾನೆ. ಸೀನ್ಗಳೆಲ್ಲ ಸುಧಾ ಅವ್ರ ಮನೇಲಿ ಇದೆಯಂತೆ, ಮಾಡಿಕೊಂಡು ಕಳಿಸ್ತಾನಂತೆ. ಎಲ್ಲರಿಗೂ ಮೋಸ ಮಾಡಿದ್ದಾನೆ ಅವನು ಸುಮಾರು ಜನ. ಮಗ ಒಂದು ಹುಡುಗನಿಗೆ 4 ಲಕ್ಷ, ಇನ್ನೊಂದು ಹುಡುಗನಿಗೆ 4 ಲಕ್ಷ ಕೊಟ್ಟಿರೋದು. ನಮ್ಮ ಕಡೆಯಿಂದ 8 ಲಕ್ಷ. ನಾವು 1.5 ವರ್ಷ ಆಯಿತು ಸರ್. ನಾವು ಅದೇ ಶಿವರುದ್ರ ಅವರು ನಮ್ಮ ಮನೆಗೆ ಬಂದಿದ್ದು. ಇದಕ್ಕೆಲ್ಲ ಇಮಿಡಿಯೇಟ್ರಿ ಶಿವರುದ್ರ ಮತ್ತು ಇವನು ವೆಂಕಟೇಶ್. ಅವಾಗ ನಾವು ಹೇಳ್ದು ನಿನ್ನ ಕೆಲಸನೂ ಬೇಡ ಏನು ಬೇಡ, ದುಡ್ಡು ಕೊಟ್ಬಿಡಿ ಅಂತ. ಕೊಡ್ತೀನಿ, ನಾನು ವಿಧಾನಸೌಧದಲ್ಲಿ ಇದ್ದೀನಿ, ಕೊಡ್ತೀನಿ ದುಡ್ಡನ್ನ, ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, CM ಹತ್ರ ಇದ್ದೀನಿ ನಾನು. ಇದೆಲ್ಲ ಅಧಿಕಾರಿಗಳಿಗೆ ಇಷ್ಟು ಆಫರ್ ಅಂತ ಕೊಡ್ತಾರೆ, ಅದರಲ್ಲಿ ನಮಗೆ ಕೊಡ್ತಾರೆ, ಅದರಿಂದ ನೇರ ನೇಮಕಾತಿ ಕೆಲಸ ಅಂತ ಹೇಳಿ ನಮ್ಮ ಹತ್ರ ದುಡ್ಡು ಕಿತ್ಕೊಂಡದ್ದು. ಅವರು ಸಹ ಕೇಳಿದ್ದಾರೆ.
ಬಾರ್ ಲೈಸೆನ್ಸ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಸುಮಾರು ಜನಕ್ಕೆ ನಾನು ವಿಧಾನಸೌಧದಲ್ಲಿದ್ದೀನಿ, ನಿಮ್ಗೆ ಯಾವ ಉದ್ಯೋಗ ಬೇಕು ಅಂತ ಕೇಳೋದು. ನಮಗೆ ಉದ್ಯೋಗ ಬೇಕು ಅಂತ ಹೇಳಿದ್ರೆ ಅವ್ರು ಓದಿರೋ ಗಣತಕ್ಕೆ ತಕ್ಕಾಗೆ ಇಷ್ಟು ದುಡ್ಡು ಕೊಡಿ ಅಂತ ಇಸ್ಕೊಳ್ಳೋದು. ಇದೇ ಕೆಲಸ ಮಾಡಿದ್ರು ಸರ್ ಅವರು. ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದ ಆರೋಪಿ ಕಾಲಿಗೆ ಗುಂಡೇಟು ಬಿದ್ದಿದೆ. ಕೊಲೆ ಆರೋಪಿ ಸುರೇಶ್ ರಾಥೋಡ್ ಕಾಲಿಗೆ ಗುಂಡೇಟು ಬಿದ್ದಿದ್ದು ಜನವರಿ 28ರಂದು ವಿಜಯಪುರದ ಮಾನವರ ದೊಡ್ಡಿಯಲ್ಲಿ ಸತೀಶ್ ರಾಥೋಡ್ ಕೊಲೆ ನಡೆದಿತ್ತು. ಕೊಲೆಗೆ ಸುರೇಶ್ ಕಂಟ್ರಿ ಪಿಸ್ತೂಲ್ ಪೂರೈಕೆ ಮಾಡಿದ್ದ. ಆತನ ಬಂಧನಕ್ಕೆ ತೆರಳಿದ್ದ ವೇಳೆ ಪೊಲೀಸರ ಮೇಲೇನೆ ಹಲ್ಲೆಗೆ ಪ್ರಯತ್ನಿಸಿದ್ದಾನೆ. ಹೀಗಾಗಿ ಶೂಟ್ ಮಾಡಿ ಆರೋಪಿಯನ್ನ ಬಂಧಿಸಿದ್ದಾರೆ. ಮೊಮ್ಮಗಳ ವಯಸ್ಸಿನ ಹುಡುಗಿ ಜೊತೆಗೆ 50 ವರ್ಷದ ಅಂಕಲ್ ಓಡಿ ಹೋಗಿರುವ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಚಾಲುಕ್ಯ ನಗರದ ನಿವಾಸಿ ದೀಪಕ್ ಹಾಗೂ ಶೀತಲ್ ಅವರ ದ್ವಿತೀಯ ಮಗಳಾದಂತಹ 18 ವರ್ಷದ ಕರಿಷ್ಮಾ ನಾಪತ್ತೆಯಾದ ಹುಡುಗಿಯಾಗಿದ್ದು, ಮಗಳಿಗಾಗಿ ಪೋಷಕರು ಕಣ್ಣೀರು ಹಾಕ್ತಿದ್ದಾರೆ. ಪ್ರಕಾಶ್ ಗೋಪಿ ಎಂಬಾತ ಯುವತಿಯ ತಲೆ ಕೆಡಿಸಿ ಕರೆದೊಯ್ದಿದ್ದಾನೆ ಅಂತ ಆರೋಪಿಸಲಾಗಿದೆ. ಈಗ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಯನ್ನ ನೋಡೋಣ. ಮೆಟ್ರೋ ಪ್ರಯಾಣ ದರ ಇಳಿಸಬೇಕು, ದುಪ್ಪಟ್ಟು ದರದಿಂದ ಜನರಿಗೆ ಹೊರೆಯಾಗಿದೆ ಅಂತ ಸಿಎಂ ಅಭಿಪ್ರಾಯಪಟ್ಟಿದ್ದಾರೆ. ಈ ಕುರಿತಂತೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಸಿಎಂ ದರ ಕಡಿಮೆ ಮಾಡುವಂತೆ ಬಿಎಂಆರ್ಸಿಎಲ್ಗೆ ಒತ್ತಡ ಹೇರಿದ್ದಾರೆ. ಈಗಾಗಲೇ ನಾನು ಬಿಎಂಆರ್ಸಿಎಲ್ ಎಂಡಿ ಜೊತೆ ಮಾತಾಡಿದ್ದೇನೆ, ಕೇಂದ್ರದ ಜೊತೆ ಮಾತನಾಡುವಂತೆ ಎಂಡಿಗೆ ಸೂಚನೆ ಕೊಟ್ಟಿದ್ದೇನೆ ಅಂತ ಎಕ್ಸ್ನಲ್ಲಿ ಸಿಎಂ ಪೋಸ್ಟ್ ಮಾಡಿದ್ದಾರೆ. ಭಾರಿ ಜನಾಕ್ರೋಶಕ್ಕೆ ಮಣಿದ ಬಿಎಂಆರ್ಸಿಎಲ್ ಮೆಟ್ರೋ ಪ್ರಯಾಣದ ದರ ಇಳಿಕೆಗೆ ಚಿಂತನೆ ನಡೆಸಿದ್ದು, ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಡಬಲ್ ಚಾರ್ಜ್ನಿಂದ ಜನ ಬೇಸತ್ತು ಹೋಗಿದ್ರು. ನಿರಂತರವಾಗಿ ನ್ಯೂಸ್ 18 ಕೂಡ ವರದಿಯನ್ನ ಪ್ರಸಾರ ಮಾಡಿತ್ತು. ದರ ಪರಿಷ್ಕರಣೆ ಕುರಿತು ಮಾತನಾಡಿದ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ್ ರಾವ್, ದರ ಹೆಚ್ಚಾದ ಕಡೆಗಳಲ್ಲಿ ಪರಿಷ್ಕರಣೆಯ ಚಿಂತನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಾ ಇರೋ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ 3ನೇ ದಿನವೂ ಬಂಡವಾಳ ಹರಿದು ಬಂದಿದೆ. ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡಲು ಮುಂದೆ ಬಂದಿರುವ ಕಂಪನಿಗಳ ಜೊತೆ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ. ಈ ನಡುವೆ ಬಸ್ ಮತ್ತು ಟ್ರಕ್ ತಯಾರಿಕೆಗೆ ಹೆಸರಾಗಿರುವ ಸ್ವೀಡನ್ ಮೂಲದ ಓಲ್ವೋ ಕಂಪನಿ 1400 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡೋದಾಗಿ ಘೋಷಿಸಿಕೊಂಡಿದೆ. ಹಾಗೆಯೇ ಸಾಧನೆಗೈದ ಕೈಗಾರಿಕೋದ್ಯಮಗಳಿಗೆ ಎಂಎಸ್ಎಂಇ ಅವಾರ್ಡ್ ನೀಡಿ ಗೌರವಿಸಲಾಗಿದೆ. Apparel is stand for a photo op. Thank you. Ladies and gentlemen, a round of applause please for all of the MOUs that have been showcased right now on stage. Shale economy to the fastest growing major economy in the world. ಮಲಬಾರ್ ಗ್ರೂಪ್ 2024-25ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಹೆಣ್ಣು ಮಕ್ಕಳ ವಿದ್ಯಾರ್ಥಿ ವೇತನಕ್ಕಾಗಿ 16 ಕೋಟಿ ಮೀಸಲಿಟ್ಟಿದೆ. ಬೆಂಗಳೂರಿನ ಲಲಿತ್ ಅಶೋಕ್ ಹೋಟೆಲ್ನಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಇದರ ಬಗ್ಗೆ ಘೋಷಣೆ ಮಾಡಲಾಯಿತು. ಡಿಸಿಎಂ ಡಿಕೆ ಶಿವಕುಮಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದು, ಶಾಸಕ ಎನ್ಎ ಹ್ಯಾರಿಸ್, ಮಲಬಾರ್ ಗ್ರೂಪ್ ಅಧ್ಯಕ್ಷ ಎಂಪಿ ಅಹಮದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ನೆಚ್ಚಿನ ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ವೈದ್ಯಕೀಯ ಚಿಕಿತ್ಸಾಲಯಗಳ 3 ಘಟಕಗಳು ಸುಮಾರು 4,000. ಸೊ ಘೋಷಣೆಯನ್ನ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮಾಡಲಿದ್ದಾರೆ. ಅದಕ್ಕೂ ಮುನ್ನ ಈ ಎಲ್ಲ ಮಲಬಾರ್ ಸಂಸ್ಥೆಯಿಂದ ಮಲಬಾರ್ ಚಾರಿಟೇಬಲ್ ಟ್ರಸ್ಟ್. ನಾನು ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ ಇದ್ದಾಗೇನೆ ಕೊಪ್ಪಳದ ಹುಲಿಕೇರಿ ಪಾರ್ಕ್ ಅವ್ಯವಸ್ಥೆ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಅನ್ನೋ ಕಾರ್ಯಕ್ರಮದ ಮೂಲಕ ವಿಶೇಷ ವರದಿ ಪ್ರಸಾರ ಮಾಡಲಾಗಿತ್ತು. ಜಿಲ್ಲೆಯ ಪ್ರಮುಖ ಪಾರ್ಕ್ನ ಅವ್ಯವಸ್ಥೆ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ವಿ. ಇದರ ಬೆನ್ನಲ್ಲೇ ಈಗ ನ್ಯೂಸ್ 18 ವರದಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಶಾಸಕ ರಾಘವೇಂದ್ರ ಹಿಟ್ನಾಳ್ ರಿಯಾಕ್ಟ್ ಮಾಡಿದ್ದು, ಹುಲಿಕೇರಿ ಗ್ರಾಮದ ಅಭಿವೃದ್ಧಿಗೆ ಕ್ರಮ ವಹಿಸುವುದಾಗಿ ಹೇಳಿದ್ದಾರೆ. ಈ ಆರ್ಥಿಕ ವರ್ಷದಲ್ಲೇ ಕೆರೆ ತುಂಬಿಸಿ ಹುಲಿಕೇರಿಯಲ್ಲಿರುವ ಉದ್ಯಾನವನವನ್ನು ಅಭಿವೃದ್ಧಿಪಡಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಅಭಿವೃದ್ಧಿಗೆ ಈಗಾಗಲೇ ನಗರ ಅಭಿವೃದ್ಧಿ ಇಲಾಖೆಯಲ್ಲಿ 300 ಕೋಟಿ ಈಗ ನಾವು ಕೇಳಿದ್ದೀವಿ. ಯಾವುದಕ್ಕೆ? ಹುಲಿಕೇರಿ ಅಭಿವೃದ್ಧಿಪಡಿಸಿ ನಾವು ಕಾತ್ರಿಗುಡ್ಲನೂರ್ಲಿಂದ ಟ್ಯಾಂಕ್ ತುಂಬಲಿಕ್ಕೆ ಪ್ರಸ್ತಾವನೆ ಸರ್ಕಾರ ಮಟ್ಟದಲ್ಲಿ ಕೊಟ್ಟಿದ್ದೇವೆ. ಬಹುಶಃ ಈ ವರ್ಷ ಅಥವಾ ಮುಂದಿನ ಆರ್ಥಿಕ ವರ್ಷದಲ್ಲಿ ಅದನ್ನು ಡೆಫಿನೆಟ್ಲಿ ಡೆವಲಪ್ಮೆಂಟ್ ಮಾಡ್ತೀವಿ. ಹುಲಿಕೇರಿ ಅಭಿವೃದ್ಧಿ. ಇದೇ ಶನಿವಾರ ಹಾಗೂ ಭಾನುವಾರ ಮೈಸೂರಲ್ಲಿ ಡಾಲಿ ಧನಂಜಯ್ ಹಾಗೂ ಧನ್ಯತಾ ಮದುವೆ ನಡೆಯಲಿದೆ. ಹೀಗಾಗಿ ಡಾಲಿ ಧನಂಜಯ್ ಹುಟ್ಟೂರು ಕಾಳೇನಹಳ್ಳಿಯ ಮನೆಯಲ್ಲಿ ಮದುವೆ ಶಾಸ್ತ್ರಗಳು ಶುರುವಾಗಿದ್ದು, ಸಂಪ್ರದಾಯದಂತೆ ಅರಸೀಕೆರೆಯ ಜೇನುಕಲ್ಲು ಸಿದ್ದೇಶ್ವರ ದೇವರ ಕೊಂಡ ಹಾಯ್ದಿದ್ದಾರೆ ಡಾಲಿ ಧನಂಜಯ್. ನಂತರ ಮನೆಯಲ್ಲಿ ಮನೆ ದೇವರ ಪೂಜೆಯನ್ನ ನೆರವೇರಿಸಲಾಗಿದೆ.
ಮದುವೆ ಸಂಭ್ರಮದ ನಡುವೆ ಹುಟ್ಟೂರಿನ ಶಾಲೆಗೆ ನಟ ಡಾಲಿ ಧನಂಜಯ್ ಭೇಟಿ ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಕಾಳೇನಹಳ್ಳಿ ಕೊಪ್ಪಲಿನ ಶಾಲೆಗೆ ಭೇಟಿ ಕೊಟ್ಟು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ವಿಚಾರಿಸಿದ್ದಾರೆ. ಶಾಲೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಶಾಲೆಯ ಅಭಿವೃದ್ಧಿ ಮಾಡಿಸಿದ್ದಾರೆ. ಸದ್ಯ ಮದುವೆಯ ಸಂಭ್ರಮ ಹಿನ್ನೆಲೆ ನಟ ಧನಂಜಯ್ ಸ್ನೇಹಿತರು ದೀಪಾಲಂಕಾರ ಮಾಡಿದ್ದಾರೆ. ಏನೆಲ್ಲ ದೇಶದಲ್ಲಿ ನಡೀತಾ ಇದೆ ನೋಡೋಣ. ಫ್ರಾನ್ಸ್ ಪ್ರವಾಸ ಬೆನ್ನಲ್ಲೇ ಭಾರತ ಪ್ರಧಾನಿ ಮೋದಿ 2 ದಿನಗಳ ಅಮೆರಿಕ ಪ್ರವಾಸ ಕೈಗೊಂಡಿದ್ದಾರೆ. ಈಗಾಗಲೇ ವಾಷಿಂಗ್ಟನ್ ತಲುಪಿರುವ ಪ್ರಧಾನಿ ಮೋದಿ ಅವರಿಗೆ ಭಾರತೀಯ ಸಮುದಾಯದವರು ಭವ್ಯ ಸ್ವಾಗತ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆ ಶ್ವೇತಭವನದಲ್ಲಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದು, ಈ ಭೇಟಿಯು ಭಾರತ ಹಾಗೂ ಅಮೆರಿಕ ನಡುವಣ ದ್ವಿಪಕ್ಷೀಯ ಬಾಂಧವ್ಯವನ್ನು ಇನ್ನಷ್ಟು ಬಲಪಡಿಸುವ ನಿರೀಕ್ಷೆ ಇದೆ. ಹಾಗೆ ಭಾರತದ ವಲಸಿಗರು, ಗಡೀಪಾರು ಸೇರಿದಂತೆ ಅನೇಕ ವಿಷಯಗಳನ್ನು ಉಭಯ ನಾಯಕರು ಚರ್ಚಿಸಲಿದ್ದಾರೆ. ಇವತ್ತು ಸಂಸತ್ತಿನ ಬಜೆಟ್ ಅಧಿವೇಶನದ ಮೊದಲ ಹಂತದ ಕೊನೆಯ ದಿನವಾಗಿದ್ದು, ವಕ್ಫ್ ಮಸೂದೆಯ ಕುರಿತಾದ ಜೆಪಿಸಿ ವರದಿಯನ್ನು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಂಡಿಸಲಾಯಿತು. ಗದ್ದಲದಿಂದಾಗಿ ಉಭಯ ಸದನಗಳ ಕಲಾಪಗಳಿಗೆ ಅಡ್ಡಿಯಾಯಿತು. ಬಿಜೆಪಿ ಸಂಸದೆ ಜಗದಾಂಬಿಕಾ ಪಾಲ್ ಅವರು ವಕ್ಫ್ ಮಸೂದೆಯ ಕುರಿತಾದ ಜೆಪಿಸಿ ವರದಿಯನ್ನು ಸದನದಲ್ಲಿ ಮಂಡಿಸಿದರು. 18 ನಿಮಿಷಗಳ ಸಂಕ್ಷಿಪ್ತ ಕಲಾಪದ ನಂತರ ಸ್ಪೀಕರ್ ಓಂ ಬಿರ್ಲಾ ಸದನವನ್ನು ಮಾರ್ಚ್ 10ರವರೆಗೆ ಮುಂದೂಡಿದರು. ಐಪಿಎಲ್ 2025ರ ಸೀಸನ್ 18ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಮುನ್ನಡೆಸುವವರು ಯಾರು ಅನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಈ ಬಾರಿ ರಜತ್ ಪಾಟೀದಾರ್ ನಾಯಕತ್ವದಲ್ಲಿ ಆರ್ಸಿಬಿ ತಂಡ ಕಣಕ್ಕಿಳಿಯಲಿದೆ. 2021ರಿಂದ ಆರ್ಸಿಬಿ ತಂಡದ ಪ್ಲೇಯಿಂಗ್ 11ನ ಕಾಯಂ ಸದಸ್ಯರಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಹೀಗಾಗಿ 31 ವರ್ಷದ ಪಾಟೀದಾರ್ಗೆ ಕ್ಯಾಪ್ಟನ್ ಪಟ್ಟ ನೀಡಲಾಗಿದೆ. ಅವಕಾಶ ಸಿಕ್ಕಿದ್ದಕ್ಕೆ ರಜತ್ ಪಾಟೀದಾರ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಈಗ ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಇಂಡೋನೇಷ್ಯಾದ ಬಾಲಿಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ತಗ್ಗು ಪ್ರದೇಶಗಳಿಗೆಲ್ಲ ನೀರು ನುಗ್ಗಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಪ್ರವಾಹದಿಂದಾಗಿ ಹಲವು ಮನೆಗಳು ಹಾನಿಯಾಗಿದ್ದು 7 ಜನ ವಿದೇಶಿ ಪ್ರವಾಸಿಗರು ಪ್ರವಾಹದಲ್ಲಿ ಸಿಲುಕಿದ್ದು ರಕ್ಷಣಾ ಕಾರ್ಯ ಮಾಡಲಾಗ್ತಾ ಇದೆ. ತೈವಾನ್ನ ತೈಚುಂಗ್ನಲ್ಲಿರುವ ಡಿಪಾರ್ಟ್ಮೆಂಟ್ ಸ್ಟೋರ್ ಅಲ್ಲಿ ಇದ್ದಕ್ಕಿದ್ದಂತೆ ಅನಿಲ ಸ್ಫೋಟ ಆಗಿದ್ದು ಘಟನೆಯಲ್ಲಿ 4 ಪ್ರಾಣ ಕಳ್ಕೊಂಡಿದ್ದಾರೆ. ಸ್ಟೋರ್ ಅಲ್ಲಿ ಶೇಖರಿಸಿದ್ದ ಗ್ಯಾಸ್ ಸ್ಫೋಟವಾದ ಪರಿಣಾಮ ಸ್ಟೋರ್ ಅಲ್ಲಿದ್ದ 26 ಮಂದಿಗೆ ಗಾಯವಾಗಿದ್ದು 4 ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ಗ್ಯಾಸ್ ಬ್ಲಾಸ್ಟ್ ಆಗಿ ಕಟ್ಟಡದ ಗ್ಲಾಸ್ಗಳು ಒಡೆದು ಬೀಳುವಂತಹ ದೃಶ್ಯ ಸ್ಥಳೀಯರ ಮೊಬೈಲ್ ಅಲ್ಲಿ ಸೆರೆಯಾಗಿದೆ. ಮಿಲಿಟರಿ ಜೆಟ್ ಒಂದು ಶೆಲ್ಟರ್ ಐಲ್ಯಾಂಡ್ನ ಸ್ಯಾಂಟಿಯಾಗೋ ಸಮುದ್ರಕ್ಕೆ ಅಪ್ಪಳಿಸಿದ ಘಟನೆ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ನಡೆದಿದೆ. ತಾಂತ್ರಿಕ ದೋಷದಿಂದಾಗಿ ಜೆಟ್ ನಿಯಂತ್ರಣ ಕಳ್ಕೊಂಡು ಸಮುದ್ರಕ್ಕೆ ಅಪ್ಪಳಿಸಿದ್ದು ಜೆಟ್ನಲ್ಲಿ 2 ಪೈಲಟ್ಗಳು ಇದ್ರು ಅಂತ ತಿಳಿದು ಬಂದಿದೆ. ಸದ್ಯ 2 ಪೈಲಟ್ಗಳನ್ನು ರಕ್ಷಣೆ ಮಾಡಲಾಗಿದೆ.